ವಿದ್ಯಾರ್ಥಿಗಳೇ, ಇವತ್ತು ನಾವು ಸಮಾಜ ವಿಜ್ಞಾನದ ಭೂಗೋಳ ಶಾಸ್ತ್ರ ವಿಭಾಗದಲ್ಲಿ ಜಲಗೋಳ ಪಾಠದ ಬಗ್ಗೆ ತಿಳ್ಕೋಬಹುದು. ಜಲ ಅಂದ್ರೆ ಗೊತ್ತು, ಏನು ಜಲ ಅಂದ್ರೆ ನೀರು. ನೀರಿನ ಒಂದು ಪ್ರಾಮುಖ್ಯತೆ ಬಗ್ಗೆ ನಾವು ನೋಡಬೇಕು. ನೀರಿನಿಂದ ಏನು ಉಪಯೋಗ ಒಬ್ಬೊಬ್ಬರು ಹೇಳಬೇಕು. ನೀರಿನಿಂದ ನಮಗೆ ಏನೇನು ಉಪಯೋಗ ಆಗುತ್ತೆ, ಯಾವ್ಯಾವಕ್ಕೆ ನೀರನ್ನ ಬಳಸ್ತೀವಿ ಹೇಳಿ ನೋಡೋಣ. ನೀರನ್ನ ಯಾವಾಗ ಬಳಸ್ತೀವಿ? ಕುಡಿಯೋದಕ್ಕೆ ಬಳಸ್ತೀವಿ. ವೆರಿ ಗುಡ್. ನೆಕ್ಸ್ಟ್, ಆಹಾರ ತಯಾರಿಕೆಗೆ ಬಳಸ್ತೀವಿ. ವೆರಿ ಗುಡ್. ಗಿಡವನ್ನು ಕೃಷಿ ಮಾಡಕ್ಕೆ ನೀರನ್ನ ಬಳಸ್ತೀವಿ. ವೆರಿ ಗುಡ್. ಗೃಹೋಪಯೋಗಿಗೆ ಬಳಸ್ತೀವಿ. ವೆರಿ ಗುಡ್. ಈ ಕಡೆ ಹೆಣ್ಮಕ್ಳ ಕಡೆಯಿಂದ ಬರಲಿಲ್ಲ. ಬಟ್ಟೆ ತೊಳೆಯಲು ಗೃಹೋಪಯೋಗಿ ಬಳಸ್ತೀವಿ. ಆಮೇಲೆ ಕೈಗಾರಿಕೆಯಲ್ಲಿ ಬಳಸ್ತೀವಿ. ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ನಾವು ನೀರನ್ನು ಬಳಸ್ತೀವಿ. ಪ್ರಾಣಿಗಳು, ಪಕ್ಷಿಗಳು, ಸಸ್ಯಗಳು ಜೀವಂತ ಇರಬೇಕು ಅಂದ್ರೆ ಏನ್ ಬೇಕೇನು? ಆಹಾರ ಇಲ್ಲದೆ ಇದು ಬದುಕಬಹುದು. ಒಂದಿನ ಬದುಕಬಹುದು ಬಿಟ್ಟು ಊಟ ಮಾಡಬೇಕು, ನೀರು ಕುಡಿದ ಬದುಕಲಾಗಲ್ಲ. ಹಾಗಾಗಿ ನೀರು ನಮಗೆ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ. ಇಂಥ ಜಲಗೋಳದಲ್ಲಿ ಭೂಮಿ ಮೇಲೆ ಅತ್ಯಂತ ದೊಡ್ಡ 2 ಜಲರಾಶಿಗಳು ಕಂಡುಬಂದವು. ಆ ದೊಡ್ಡ ಜಲರಾಶಿಗಳನ್ನ ನಾವೇನಂತ ಕರಿತೀವಿ? ಸಾಗರ ಅಂತ ಕರೀತೀವಿ. ಏನಂತ ಕರಿತೀವಿ? ಸಾಗರ. ಅಂದ್ರೆ ಸಾಗರ ಅಂದ್ರೆ ಏನು? ಹಲವಾರು ಸಮುದ್ರಗಳು ಸೇರಿ ಒಂದು ಜಲಸಮೂಹ ಬರುತ್ತಲ್ಲ, ಆ ಜಲಸಮೂಹವನ್ನ ನಾವೇನಂತ ಕರಿತೀವಿ? ಸಾಗರ ಅಂತ ಕರೀತೀವಿ. ಏನು ಸಾಗರ ಅಂದ್ರೆ? ಹಲವಾರು ಸಮುದ್ರಗಳು ಸೇರುವ ಜಲರಾಶಿ. ಸಮುದ್ರ ಅಂದ್ರೆ ಹಲವಾರು ನದಿಗಳು ಸೇರುವ ಸಂಗಮ ಕ್ಷೇತ್ರ. ನೋಡಿ, ನದಿಗಳೆಲ್ಲ ಸೇರಿ ಸಮುದ್ರ, ಸಮುದ್ರಗಳು ಸೇರಿ ಸಾಗರ. ಇದನ್ನ ನಾವು ಸಾಗರವನ್ನು ಏನಂತ ಕರಿತೀವಿ? ದೊಡ್ಡ ಜಲರಾಶಿ ಅಂತ ಕರಿತೀವಿ. ನಮ್ಮ ಭೂಮಿ 4 ದೊಡ್ಡ ಜಲರಾಶಿಗಳು ಇರ್ತವೆ. ಯಾವ್ಯಾವು? ಪೆಸಿಫಿಕ್ ಮಹಾಸಾಗರ, ಪೆಸಿಫಿಕ್ ಮಹಾಸಾಗರ. ಎರಡನೇದು ಅಟ್ಲಾಂಟಿಕ್ ಮಹಾಸಾಗರ, ಹಿಂದೂ ಮಹಾಸಾಗರ ಮತ್ತು ಉತ್ತರ ಧ್ರುವ ಸಾಗರ. ಇದನ್ನ ಅರ್ಥ ಮಾಡ್ಕೋಬೇಕು. ಭೂಮಿ ಮೇಲೆ ಒಟ್ಟು 4 ದೊಡ್ಡ ಜಲರಾಶಿಗಳಿದ್ದಾವೆ. ಈ ದೊಡ್ಡ ಮಹಾಸಾಗರಗಳಿದ್ದಾವೆ. ಒಂದು ಮಹಾಸಾಗರ ಅಂತಲೇ ಕರೀತಾವು. ಯಾವ್ಯಾವು? ಯಾವ್ಯಾವು? ಪೆಸಿಫಿಕ್, ಅಟ್ಲಾಂಟಿಕ್. ಒಂದೇಳಬೇಕು. ಪೆಸಿಫಿಕ್ ಮಹಾಸಾಗರ ನೋಡ್ಕೊಂಡು ಹೇಳಂಗಿಲ್ಲ. ಯಾವ್ಯಾವ 4 ಮಹಾಸಾಗರಗಳು? ಪೆಸಿಫಿಕ್, ಅಟ್ಲಾಂಟಿಕ್, ಹಿಂದೂ ಮತ್ತು ಉತ್ತರ ಧ್ರುವ ಸಾಗರ ಅಂತ ಬರ್ತವೆ. ಈಗ ಒಂದೇ ಸಾಗರ ಯಾವುದು? ಮಹಾ ಜಲರಾಶಿ ಪೆಸಿಫಿಕ್ ಮಹಾಸಾಗರ. ಎರಡನೇ ಅಟ್ಲಾಂಟಿಕ್ ಮಹಾಸಾಗರ. ಮೂರನೇ ಹಿಂದೂ ಮಹಾಸಾಗರ. ನಾಲ್ಕನೇ
ಈ ಭೂಮಿ ಮೇಲೆ ನೀರಿನ ಪ್ರಮಾಣ ಎಷ್ಟೈತೆ ಶೇಕಡ? 70.78% ಐತೆ. ಅದು ಮುಕ್ಕಾಲು ಭಾಗ ಹೆಚ್ಚು ಕಡಿಮೆ. ಕಾಲು ಭಾಗ ಭೂಮಿ ಐತೆ 30%, 70% ನೀರೈತೆ. ಅಂದ್ರೆ ಭೂಮಿ ಮೇಲೆ ನೀರು ಜಾಸ್ತಿ ಆಯ್ತು, ಭೂಮಿ ಜಾಸ್ತಿ ಆಯ್ತು. ನೀರು ಜಾಸ್ತಿ ಎಷ್ಟು ಪ್ರಮಾಣದಲ್ಲಿ ಐತೆ? 70.78% ಐತೆ. ಹಾಗಾದ್ರೆ ಭೂಮಿ ಮೇಲೆ ಇರತಕ್ಕಂತ ನೀರಿನ ಪ್ರಮಾಣ ಎಷ್ಟು ಹೇಳ? 70.78% ಪ್ರತಿಶತ ಅಷ್ಟು ನೀರು ನಮಗೆ ಭೂಮಿ ಮೇಲೆ ಕಂಡುಬರ್ತಾ ಹೋಗುತ್ತೆ. ಹಂಚಿಕೆ ಆಗಿದೆ. ಭೂಮಿ ಮೇಲೆ ನೀರು ಎಷ್ಟು ಪ್ರಮಾಣದಲ್ಲಿ ಹಂಚಿಕೆ ಆಗಿದೆ? ಈಗ ಸಾಗರ ಅಂದ್ರೆ ಏನು ಅಂತ ಅರ್ಥ ನಾವು ನೋಡಿಲ್ಲ ನೋಡಿ ಏನು ಸಾಗರ ಅಂದ್ರೆ? ಒಬ್ಬರೇ ಹೇಳ್ಬಾರ್ದು. ಒಬ್ಬ ಯಾರು ಬಂದು ಹೇಳ್ತೀರಿ ಇಲ್ಲಿ? ಒಬ್ಬರು ಬಂದು ಹೇಳ್ರಿ, ಬರೀ ಹೇಳ್ರಿ. ಸಾಗರ ಅಂದ್ರೆ ಏನು? ಹಲವಾರು ಸಮುದ್ರ ಸೇರಿ ಆಗುವ ಸಾಗರ. ಹಲವಾರು ಸಮುದ್ರಗಳು ಸೇರುವ ಜಲರಾಶಿಯನ್ನ ಸಾಗರ ಅಂತ ಕರೀತಾ ಹೋಗ್ತೀವಿ. ಬರೀ ಒಂದು ಚಪ್ಪಲಿ ಮಾಡೋಣ, ಹೆಂಗ್ ಬರೀತೀವಿ? ನೆಕ್ಸ್ಟ್, ಸಮುದ್ರ ಅಂದ್ರೆ ಏನು? ಈಗ ಸಾಗರ ಉದಾಹರಣೆ ಕೊಟ್ಟು ನೋಡೋಣ. ನಮ್ಮ ಭಾರತಕ್ಕೆ ಬರ್ಬೇಕು. ಭಾರತದ ತಮಾಷೆ, ಭಾರತದ ಸಾಗರ ಐತೋ ಇಲ್ಲೋ? ಐತೆ. ಯಾವುದು ಸಾಗರ? ವೆರಿ ಗುಡ್. ಹೆಸರು ಹೇಳು? ಹಿಂದೂ ಮಹಾಸಾಗರ. ದಕ್ಷಿಣದಲ್ಲಿ ಕಂಡು ಬರ್ತಕ್ಕಂಥ ಹಿಂದೂ ಮಹಾಸಾಗರ. ಸಮುದ್ರ ಅಂದ್ರೆ ಏನು? ಯಾರು ಹೇಳ್ತೀರಿ ಬಂದು? ಸಮುದ್ರ ಬರ. ಹಲವಾರು ನದಿಗಳು ಸೇರಿ ಆಗುವ ರಾಶಿಯನ್ನ ಜಲರಾಶಿಯನ್ನ ಸಮುದ್ರ ಎನ್ನುವರು. ಸಮುದ್ರ ಅಂತ. ಹಲವಾರು ನದಿಗಳು ಒಂದು ಸೇರಬೇಕು, ಅದು ಸಮುದ್ರ ಅಂತ ಆಯ್ತು. ಹಾಗಾದ್ರೆ ಭಾರತದಲ್ಲಿ ಕಂಡು ಬರ್ತಕ್ಕಂಥ ಸಮುದ್ರ ಯಾವುದು? ಸಮುದ್ರ ಗ್ಯಾರಂಟಿ. ವೆರಿ ಗುಡ್. ಯಾವುದು? ಅರಬ್ಬಿ ಸಮುದ್ರ. ಅರಬ್ಬಿ ಸಮುದ್ರ. ಸಮುದ್ರ ಅಂದ್ರೆ ಏನು ಅಂತ ಗೊತ್ತಾಯ್ತು, ಉದಾಹರಣೆನೂ ಗೊತ್ತಾಯ್ತು. ಸಾಗರ ಅಂದ್ರೆ ಏನು ಅಂತ ಗೊತ್ತಾಯ್ತು, ಉದಾಹರಣೆನೂ ಗೊತ್ತಾಯ್ತು. ಈಗ ಕಾಳಿ, ಕೊಲ್ಲಿ ಇವನ್ ನೋಡ್ಬೇಕು. ಕಾಳಿ ಅಂದ್ರೆ ಏನು, ಕೊಲ್ಲಿ ಅಂದ್ರೆ ಏನೇನು ಅರ್ಥ ಮಾಡ್ಕೊಳ್ರಿ. ಕಾಳಿ ಅಂದ್ರೆ ಜಲಭಾಗ, ಕಿರಿದಾಗಿ ಭೂಭಾಗದೊಳಗೆ ಚಾಚಿಕೊಂಡಿದ್ದರೆ, ಅರ್ಥ ಮಾಡ್ಕೋಬೇಕು. ಜಲಭಾಗ ಕಿರಿದಾಗಿ ಭೂಭಾಗದೊಳಗೆ ಚಾಚಿಕೊಂಡಿದ್ದರೆ ಆ ಭೂ ಸ್ವರೂಪವನ್ನ ಕಾಳಿ ಅಂತ ಕರೀತಾರೆ. ಭಾರತದಲ್ಲಿ ಒಂದೈತಿ ಕಚ್ ಕಾಳಿ ಅಂತ. ನೋಡಿ, ಇದು ಕಚ್ ಕಾಳಿ. ಕಚ್ ನೋಡಿ, ಇಲ್ಲಿ ನೀರೈತಿ, ಜಲಭಾಗ ಐತಿ. ಜಲಭಾಗ ಕಿರಿದಾಗಿ ಯಾವ ಬಳಿ ಚಾಚಿಕೊಂಡಿದೆ? ಭೂಭಾಗಗಳಿಗೆ ಚಾಚಿಕೊಂಡಿದೆ. ಭೂಭಾಗ ಕಿರಿದಾಗಿದೆ. ಆ ಭೂಭಾಗಗಳಿಗೆ ಜಲಭಾಗ ಹೋಗಿ ನೀರು ಭೂಮಿ ಒಳಗೆ ಹೋಗಿದೆ.
ಕಾರಿ ಇಲ್ಲಿ ತೋರಿಸಿ ಕಚ್ ಕಾರಿ ನೋಡಿ ಇದು ಕಚ್ ಕಾರಿ ನೀರು ಕಿರಿದಾಯಿತು ಭೂಮಿ ಕಿರಿದಾಯಿತ ಭೂಭಾಗಗಳಿಗೆ ಏನು ಇದೆ ನೀರು ಇದೆ ಅರ್ಥಾಯ್ತಾ ಕಾರ್ಯ ಗೊತ್ತಾಯ್ತಾ ಕಾರಿ ಅಂದ್ರೆ ಏನು ಅಂತ ಗೊತ್ತಾಯ್ತು ಉದಾಹರಣೆ ಸಿಕ್ತು ಈಗ ಕೊಲ್ಲಿ ಯಾವ್ದು ಆಪೋಸಿಟ್ ಕಾರಿಗೆ ಆಪೋಸಿಟ್ ನೀವೇ ಹೇಳಿದ ಉತ್ತರ ಹೇಳ್ತೀರಿ ಕಾರಿ ಗೊತ್ತಾದ್ರೆ ಕೊಲ್ಲಿ ನೀವೇ ಹೇಳ್ತೀರಿ ಆಪೋಸಿಟ್ ಮಾಡಿ ನೋಡ್ರಿ ಭೂಭಾಗಗಳಿಗೆ ಜಲಭಾಗ ಕಿರಿದಾಗಿ ಚಾಚಿಕೊಂಡಿದ್ರೆ ಕಾರಿ ಭೂಭಾಗಗಳಿಗೆ ಜಲಭಾಗ ಕಿರಿದಾಗಿ ಚಾಚಿಕೊಂಡಿದ್ರೆ ಕಾರಿ ಅಂತ ಗೊತ್ತಾಗ ಕೊಲ್ಲಿ ಇದ್ರೆ ಅದು ಉಲ್ಟ ನೀವೇ ನೋಡಿ ಯಾರು ಹೇಳ್ತೀರಿ ಜಲಭಾಗದ ಭೂಭಾಗಗಳಿಗೆ ಹೋಯ್ತೆ ಕಾರಿ ಅದು ಉಲ್ಟ ಹೇಳ್ರಿ ವಿರುದ್ಧವಾಗಿ ಗೊತ್ತೈತೆ ಈಗ ಅಲ್ಲಿ ಭೂಭಾಗ ತಗೊಂಡು ಜಲಭಾಗ ಹಾಕ್ಬೇಡ್ರಿ ಜಲಭಾಗ ತಗೊಂಡು ಭೂಭಾಗ ಹಾಕ್ಬೇಡ್ರಿ ಅಲ್ಲೇ ಬಂದ್ಬಿಟ್ಟು ಉತ್ತರ ಇಲ್ಲಿ ನೋಡಪ್ಪ ಜಲಭಾಗ ಭೂಭಾಗದ ಕಡೆಗೆ ಕಿರಿದಾಗಿ ಚಾಚಿಕೊಂಡಿದ್ದರೆ ಕಾರಿ ಸರಿನಾ ನಾನೇ ತಿಳ್ಕೊಂಡಿದ್ದೀನಿ ಉಲ್ಟ ಹೇಳಿದ್ರೆ ಕೊಲ್ಲಿ ಆಗುತ್ತೆ ಅಂತ ಜಲಕ್ಕೆ ಆಪೋಸಿಟ್ ಭೂಗ ಆಪೋಸಿಟ್ ಜಲ ಈಗ ಹೇಳ್ರಿ ಭೂಭಾಗ ಜಲಭಾಗದ ಕಡೆಗೆ ಕಿರಿದಾಗಿ ಚಾಚಿಕೊಂಡಿದ್ದರೆ ಅದನ್ನ ಕೊಲ್ಲಿ ಅಂತ ಕರಿತೀವಿ ಕೊಲ್ಲಿ ಅಂತ ಕರಿತೀವಿ ಅರ್ಥ ಮಾಡ್ಕೊಳ್ರಿ ಕೊಲ್ಲಿ ಅಂದ್ರೇನು ಭೂಭಾಗ ಜಲಭಾಗದ ಕಡೆಗೆ ಕಿರಿದಾಗಿ ಚಾಚಿಕೊಂಡಿದ್ದರೆ ಅದನ್ನ ಕೊಲ್ಲಿ ಅಂತ ಕರಿತೀವಿ ನೋಡ್ರಿ ಯಾಕೆ ಬರ್ರಿ ನೋಡ್ರಿ ಇದು ಭೂಭಾಗ ಹೌದಲ್ರಿ ಬಂಗಾಳ ಸುತ್ತ ಇರ್ತಕ್ಕಂಥ ಭೂಭಾಗ ಇದೆ ಅದಕ್ಕೆ ಇಲ್ಲಿ ಕೇಳಿದ ಜಲಭಾಗ ಅಂತ ಕರಿತೀವಿ ಬಂಗಾಳ ಕೊಲ್ಲಿ ಅಂತ ಕರಿತೀವಿ ನೋಡ್ರಿ ಬಂಗಾಳ ಕೊಲ್ಲಿ ಅಂತ ಯಾಕೆ ಹೆಸರು ಬಂತು ಅಂತ ಗೊತ್ತಾಯ್ತಾ ಈಗ ಕೊಲ್ಲಿ ಅಂದ್ರೇನು ಭೂಭಾಗ ಜಲಭಾಗದ ಕಡೆಗೆ ಕಿರಿದಾಗಿ ಚಾಚಿಕೊಂಡಿದ್ದರೆ ಕಿರಿದಾಗಿ ಆಪೋಸಿಟ್ ಮಾಡಿತ್ತು ಕಿರಿದಾಗಿ ಚಾಚಿಕೊಂಡಿದ್ದರೆ ಆ ಭೂ ಸ್ವರೂಪವನ್ನ ನಾವೇನಂತ ಕರಿತೀವಿ ಕೊಲ್ಲಿ ಅಂತ ಕರಿತೀವಿ ಈ ಭೂ ಸ್ವರೂಪ ಎಲ್ಲಿ ಕಂಡು ಬರುತ್ತೆ ನಮ್ಮ ಭಾರತದಲ್ಲಿ ಬಂಗಾಳದಲ್ಲಿ ಕಂಡು ಬರುತ್ತೆ ಬಂಗಾಳ ದೇಶ ಬಾಂಗ್ಲಾದೇಶ ನಮ್ದು ಪಶ್ಚಿಮ ಬಂಗಾಳ ವಿಭಜನೆ ಆಗಿ ಎರಡಾದು ಪೂರ್ವ ಬಂಗಾಳ ಪಶ್ಚಿಮ ಬಂಗಾಳ ಭಾರತಕ್ಕೆ ಸೇರ್ತು ಪೂರ್ವ ಬಂಗಾಳ ಹೊಸ ದೇಶ ಅದು ಬಾಂಗ್ಲಾದೇಶ ಅಂತೀವಿ ಬಂಗಾಳದೇಶ ಕೂಡಿಸಿದ್ರೆ ಏನಾಗ್ತದು ಬಾಂಗ್ಲಾ ಗಾಳಿಗೆ ದಾಶ ಅಂದ್ರೆ ಬಾಂಗ್ಲಾದೇಶ ಅಂತ ಕರಿತೀವಿ ಅದನ್ನ ಅಲ್ಲಿಂದ ಹಂಗೆ ಕೊಲ್ಲಿ ಅಂತ ಯಾಕೆ ಬಂತಪ್ಪ ಅಂದ್ರೆ ಈ ಭೂ ಸ್ವರೂಪ ಯಾವ ಭೂ ರಾಜ್ಯದಲ್ಲಿ ಇದೆ ಬಂಗಾಳದಲ್ಲಿ ಇರೋದ್ರಿಂದ ನಾವಿಲ್ಲಿ ಬಂಗಾಳ ಕೊಲ್ಲಿ ಅಂತ ಕರಿತೀವಿ ನೋಡ್ರಿ ಇಲ್ಲಿರೋದು ಬಂಗಾಳ ಕೊಲ್ಲಿ ಹೇಗಿದ್ರೆ ಕೊಲ್ಲಿ ಅಂತ ಗೊತ್ತಾಯ್ತು ಈಗ ಏನು ಕೊಲ್ಲಿ ಅಂದ್ರೆ ನೋಡ್ರಿ ಕನ್ಫ್ಯೂಸ್ ಮಾಡ್ಕೋಬಾರ್ದು ಕಾರಿ ಕೊಲ್ಲಿ ನೋಡ್ರಿ ಈ ಕಡೆಗೆ ಕಾರಿ ಐತೆ ಈ ಕಡೆಗೆ ಕೊಲ್ಲಿ ಕಾರಿ ಅಂದ್ರೆ ನೀರು ಭೂಮಿ ಒಳಗೆ ಹೋಗಿರೋದು ನೀರೇ ಭೂಮಿ ಒಳಗೆ ಹೋಗಿರೋದು ಕೊಲ್ಲಿ ಅಂದ್ರೆ ಭೂಮಿನೇ ನೀರು ಒಳಗೆ ಹೋಗಿರೋದು ಅಲ್ವೇಂದ್ರ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರ ಇದು ಕೊಲ್ಲಿ ಇದು ಕಾರಿ ಅಲ್ವೇಂದ್ರ
ನೋಡ್ರಿ ಮನೆ ಸಂಧಿ ಅಂದ್ರೆ ಏನಂತ ಗೊತ್ತಿರುತ್ತೆ ಮಾಡ ಭಾಷೆಗೆ ಸಂಧಿ ಗಲ್ಲಿ ಕರೆಕ್ಟ್ ಮಾಡಿ ಅಂದ್ರೆ ಇಲ್ಲೊಂದು ಮನೆ ಇರುತ್ತೆ ಇಲ್ಲೊಂದು ಮನೆ ಇರುತ್ತೆ ಅಲ್ವೇಂದ್ರ ಈ ಎರಡು ಮನೆಗಳು ಸೇರಿರ್ತಕ್ಕಂಥದ್ದು ಮನೆ ಸಂಧಿ ಈಗ ಯಾರು ಪರಿಚಯದವರು ಊರ್ ಗೊತ್ತಿರಲ್ಲಪ್ಪ ಆ ಇಂಥ ಮನೆ ಯಾವ್ದು ಅಂತ ಕೇಳ್ತಾರೆ ಅವ ನೀವ್ ಹೇಳ್ತೀರಿ ನೋಡಿ ಅಣ್ಣ ಇವ್ ಎರಡು ಮನೆ ಸೇರಿದಾಗ ಹೋದ್ರೆ ಅವ್ರ ಮಚ್ಚಿಗೆ ಯಾರು ಅಂತೀವಿ ಈಗ ನೀವು ಉತ್ತರ ಹೇಳ್ಬೋದು ಈಗ ಎರಡು ಮನೆಗಳು ಸಂಧಿಸುವ ಸ್ಥಳ ಮನೆ ಸಂಧಿ ಜಲಸಂಧಿ ಅಂದ್ರೆ ಸಮುದ್ರಗಳು ಅಥವಾ ಎರಡು ಜಲರಾಶಿಗಳು ಸಂಧಿಸುವ ಸ್ಥಳ ನೋಡ್ರಿ ಭೂಸಂಧಿ ಅಂದ್ರೆ ಎರಡು ಭೂರಾಶಿಗಳು ಸಂಧಿಸುವ ಸ್ಥಳ ಇಲ್ಲಿ ಉತ್ತರ ಸಿಕ್ತಲ್ರ ನೋಡ್ರಿ ಇಲ್ಲಿ ನೋಡ್ರಿ ಈ ಕಡೆಯಿಂದ ಒಂದು ಜಲರಾಶಿ ಐತಿ ಸಮುದ್ರ ಐತೆ ಈ ಕಡೆಯಿಂದ ಕೊಲ್ಲಿ ಐತೆ ಇಲ್ಲಿ ಸಾಗರ ಐತೆ ಇವು ಮೂರು ಇಲ್ಲಿ ಸೇರಲ್ಲ ಐತಿ ಅಲ್ವೇಂದ್ರ ಹಂಗಾಗಿ ಇಲ್ಲೊಂದು ಏನೈತೆ ಹೇಳ್ರಿ ಜಲಸಂಧಿ ಐತಿ ಏನು ಜಲಸಂಧಿ ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಜಲರಾಶಿಗಳು ಸಂಧಿಸುವ ಸ್ಥಳವನ್ನ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಜಲರಾಶಿಗಳು ಸಂಧಿಸುವ ಸ್ಥಳವನ್ನ ನಾವೇನಂತ ಕರಿತೀವಿ ಜಲಸಂಧಿ ಅಂತ ಕರಿತೀವಿ ಭಾರತದಲ್ಲಿರ್ತಕ್ಕಂಥ ಜಲಸಂಧಿ ಯಾವುದು ಜಲಸಂಧಿ ನೋಡ್ರಿ ಎಲ್ಲ ಭಾರತಕ್ಕೆ ಉದಾಹರಣೆ ಕೊಡ್ಕೊಂಡು ಹೋಗ್ಬೋದು ಇವೆಲ್ಲ ಭೂಮಿ ಮೇಲಿರೋ ಎಲ್ಲ ನಮ್ಮ ಭಾರತದ ನೋಡಿ ಜಲಗಳ ದಾಟ್ರಿ ಅಲ್ವೇಂದ್ರ ನಾವು ಇಡೀ ಪ್ರಪಂಚದ ನೋಡಬೇಕು ನಾವು ಭಾರತ ರಕ್ಷಣೆ ನೋಡ್ಬಿಟ್ರೆ ನಾವು ಪ್ರಪಂಚ ಕ್ಲೀನಾಗಿ ಆಗ್ತಾನೆ ನೋಡಿ ನಾವು ಇರೋರೆಲ್ಲ ನಮ್ಮ ಭಾರತ ಇದ್ದಾವೆ ಇಲ್ಲಿ ಈಗ ನೋಡ್ಕೊಂಡು ಹೋಗ ನೋಡಿ ದೊಡ್ಡ ಜಲರಾಶಿಗಳು ನಮ್ದೊಂದು ಐತಿ ಯಾವುದು ಹಿಂದೂ ಮಹಾಸಾಗರ ಇಲ್ಲಿ ಭಾರತ ಬಂತ ಸಾಗರ ಭಾರತ ಐತೆ ಇಲ್ಲ ಸಮುದ್ರ ಭಾರತ ಐತೆ ಇಲ್ಲ ಕಾರಿ ಭಾರತ ಐತೆ ಇಲ್ಲ ಕೊಲ್ಲಿ ಭಾರತ ಐತೆ ಇಲ್ಲ ಜಲಸಂಧಿ ಭಾರತ ಐತೆ ಇಲ್ಲ ಪ್ರಪಂಚ ಓದೋದಕ್ಕಿಂತ ಮೊದಲು ಭಾರತವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಪ್ರಪಂಚ ಪೂರ್ತಿ ಅರ್ಥಾಯ್ತಾ ಹಂಗಾಗಿ ಇಲ್ಲಿ ಎರಡು ಜಲರಾಶಿಗಳು ಅಥವಾ ಎರಡು ಹೆಚ್ಚು ಇನ್ನೊಂದು ಮೂರು ಆಗ್ತೀವಿ ಈ ಕಡೆಯಿಂದ ಅರಬ್ಬಿ ಸಮುದ್ರ ಈ ಕಡೆಯಿಂದ ಬಂಗಾಳ ಕೊಲ್ಲಿ ಇಲ್ಲಿ ಹಿಂದೂ ಮಹಾಸಾಗರ ಅಲ್ವೇ ಈ ಮೂರು ಏನಾಗಬೇಕು ಸಂಗಮ ನಮ್ಮ ಕೂಡಲ ಸಂಗಮದ ನದಿಗಳು ಸಂಗಮ ಆಗಿದವಲ್ಲ ಕೂಡಲ ಸಂಗಮನ ಬಸವಣ್ಣ ರೈತಿರ್ತಾನ ಇಟ್ಟು ಹೋಗ್ತೀವಲ್ಲ ಅಲ್ಲಿ ಹಂಗೆ ಇಲ್ಲಿ ಸಮುದ್ರಗಳು ಅಥವಾ ಸಾಗರಗಳು ಸಂಧಿಸತಕ್ಕಂತ ಸ್ಥಳವನ್ನ ನಾವೇನಂತ ಕರಿತೀವಿ ಜಲಸಂಧಿ ಭಾರತಕ್ಕೆ ತಕ್ಕಂತ ಜಲಸಂಧಿ ಯಾವುದು ಜಲಸಂಧಿ ನೋಡಿ ಈ ಪ್ರತಿಯೊಬ್ಬರಿಗೂ ಉತ್ತರ ಏನು ಬರ್ಬೇಕೀಗ ಸಾಗರ ಎಂದರೇನು ಉದಾಹರಣೆ ಕೊಡಿ ಸಮುದ್ರ ಎಂದರೇನು ಉದಾಹರಣೆ ಕೊಡಿ ಕಾರಿ ಎಂದರೇನು ಉದಾಹರಣೆ ಕೊಡಿ ಕೊಲ್ಲಿ ಎಂದರೇನು ಉದಾಹರಣೆ ಕೊಡಿ ಜಲಸಂಧಿ ಎಂದರೇನು ಉದಾಹರಣೆ ಕೊಡಿ ಇಷ್ಟೆಲ್ಲ ಕೇಳಿಸ್ಕೊಂಡಿಲ್ವೋ ಅರ್ಥ ಮಾಡ್ಕೊಂಡಿಲ್ವೋ ಈಗ ಒಬ್ಬೊಬ್ಬರೇ ಬಂದು ಅದ್ರ ಬಗ್ಗೆ ಏನು ಇಲ್ಲಿ ತೋರಿಸಿ ಹೋಗ್ಬೇಕು ಇಲ್ಲಿ ಒಬ್ಬರು ಯಾವ ಆ ಐದರ ಒಟ್ಟು ಸಾಗರ ಸಮುದ್ರ ಕಾರಿ ಕೊಲ್ಲಿ ಜಲಸಂಧಿ ಐದು ಯಾರಾದ್ರೂ 5 ಜನ ಬಂದು ಒಂದ್ರ ಬಗ್ಗೆ ಇಲ್ಲಿ ತೋರಿಸಿ ಹೋಗ್ಬೇಕು ಬರೀ ಬರೋದು ಯಾರು ಒಬ್ಬರು ಬರೀ ಫಸ್ಟ್ ಹೋಗ್ಬೇಕು ಅದಾಯ್ತು ನೀವು ಫಸ್ಟ್ ಬರೋದು ಚಾನ್ಸ್ ಇದಕ್ಕೆ ಯಾವ ತರ ತಗೋಬಹುದು ಸಾಗರ ಹಲವಾರು ಸಮುದ್ರಗಳು ಸೇರುವ ಅವ್ರಿಗೆ ಹೇಳ್ಬೇಕು ಅವ್ರಿಗೆ ಹಲವಾರು ಸಮುದ್ರಗಳು ಸೇರುವ ಜಲರಾಶಿಯನ್ನು ಸಾಗರ ಎನ್ನುವರು. ಉದಾಹರಣೆ ಹಿಂದೂ ಮಹಾಸಾಗರ
ಬರುತ್ತೆ? ದಕ್ಷಿಣ ಭಾಗದಲ್ಲಿ ಕಂಡು ಬರುತ್ತೆ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಸರಿ. ನೆಕ್ಸ್ಟ್ ನೋಡಿ, ಈಗ ಸಾಗರ ಹೇಳಿದ್ರು. ನೆಕ್ಸ್ಟ್ ಸಮುದ್ರದ ಬಗ್ಗೆ ಅಥವಾ ಇದನ್ನ 4 ತರ ಬೇಗ ಹೋದ್ರೆ 4 ಯಾವ ತರ ಹೇಳ್ಬೋದು, ಕೊನೆಗೆ ಹೋದ್ರೆ ಒಂದೇ ಹೇಳ್ಬೇಕಾಗುತ್ತೆ. ಹೋಗ್ರಿ ಬೇಗ. ಒಬ್ಬರ ಯಾವ ನರ್ತಾಟಗಳಿಗೆ ಹೋಗ, ಯಾವ ನರ್ತ ನೆಕ್ಸ್ಟ್ ರೆಡಿ ಇರಬೇಕು. 9 ತಿಂಗಳು ಹೋಗ್ಬೇಕು. ಯಾರು ಯಾವ ಹೇಳ್ತಿದ್ರು? ಸಮುದ್ರ. ಹಲವಾರು ನದಿಗಳು ಒಂದು ಸೇರಿ ಆಗುವ ಜಲರಾಶಿಯನ್ನು ಸಮುದ್ರ ಎನ್ನುವರು. ಉದಾಹರಣೆಗೆ ಅರಬ್ಬಿ ಸಮುದ್ರ. ಭಾರತದಲ್ಲಿ ಬರ್ತಕ್ಕಂಥದ್ದು ಓಸಲಿ ಅರಬ್ಬಿ ಸಮುದ್ರ. ಅರಬ್ಬಿ ಸಮುದ್ರ. ಸರಿನಾ? ಬಾ ನೆಕ್ಸ್ಟ್. ಸಮುದ್ರ, ಸಾಗರ ಆಯ್ತು. ಕಾಳಿ, ಕೊಲ್ಲಿ, ಜಲಸಂಧಿ 3 ತವಿನ ಅಲ್ಲಿ ನೋಡ್ಕೊಂಡು ಹೇಳೋದ್ರಲ್ಲಿ ಅಲ್ಲಿ ಭದ್ರದೈತಿ, ಅಲ್ಲಿ ಕ್ಲೂ ಐತೆ. ಭದ್ರದು ಹೆಣ್ಮಕ್ಳು ಹೋಗೋದು. ಈ ಕಡೆ ಹೆಣ್ಮಕ್ಳು ಯಾವ್ದು ಹೇಳ್ತೀಯಪ್ಪ? ಕೊಲ್ಲಿ. ಭೂಭಾಗವು ಜಲಭಾಗದಿಂದ ಕಿರಿದಾಗಿ ರಾಶಿಗಳು ಸೇರುವ ಭಾಗಕ್ಕೆ ಅಲ್ಲೇ ಕೊಡ್ತೀನಿ ಹೇಳಿ. ಅಲ್ಲಿ ಹೋಗು, ಮ್ಯಾಪಿಗೆ ಹೋಗು. ರಾಶಿಗಳು ಸೇರುವ ಭಾಗಕ್ಕೆ ಕೊಟ್ಟಿರುವುದು. ಉದಾಹರಣೆ ಬಂಗಾಳ, ಕೊಲ್ಲಿ. ನೋಡ್ರಲ್ಲಿ, ಭೂಭಾಗ ಜಲಭಾಗದ ಕಡೆಗೆ ಕಿರಿದಾಗಿ ಚಾಚಿಕೊಂಡಿದ್ದರೆ ಅದನ್ನ ಏನಂತ ಕರಿತೀವಿ? ಕೊಲ್ಲಿ ಅಂತ ಕರಿತೀವಿ. ಉದಾಹರಣೆ ಯಾವುದು? ಬಂಗಾಳ, ಕೊಲ್ಲಿ. ನೆಕ್ಸ್ಟ್ ಕೊಲ್ಲಿ ಆಯ್ತು. ಕಾಳಿ. ಕಾಳಿ ಹೋಗೋ, ಯಾರು ಹೋಗು. ಯಾವ ತರ ಹೇಳಿ? ಕಪ್ಪು ನೋಡ್ಕೊಂಡ ಕ್ಲಾಸ್ ಯಾರು? ಕಾಳಿ. ಭೂಭಾಗದ ಕಡೆಗೆ ಕಿರಿದಾಗಿ ಚಾಚಿಕೊಂಡಿದ್ದರೆ ವೆರಿ ಗುಡ್. ಅದನ್ನು ನಾವು ಕಾಳಿ ಎನ್ನುತ್ತೇವೆ. ಬರೀ ಕಪ್ಪಳ ಬಂದ ಉದಾಹರಣೆ ಕೊಡ್ತಾರೆ ಅವರಲ್ಲಿ. ಉದಾಹರಣೆ ಕಚ್. ಕಾಳಿ ಬರ್ತೈತೆ. ವೆರಿ ಗುಡ್. ಲಾಸ್ಟ್ ಜಲಸಂಧಿ. ಜಲಸಂಧಿ ಯಾರು ಹೇಳ್ತೀವಿ? ಯಾರು ಹೇಳೋದು? 2 ಅಥವಾ 2ಕ್ಕಿಂತ ಹೆಚ್ಚು ಸಂಧಿಸುವ ಏನು? 2 ಅಥವಾ 2ಕ್ಕಿಂತ ಹೆಚ್ಚು 2 ಅಥವಾ 2ಕ್ಕಿಂತ ಹೆಚ್ಚು ಜಲರಾಶಿಗಳು ಜಲರಾಶಿಗಳನ್ನು ಸಂಧಿಸುವ ಸಮುದ್ರವನ್ನು ಜಲಸಂಧಿ ಎನ್ನುವರು. ಸರಿಯಾಗಿ ಹೇಳಿಲ್ಲ. ಸರಿಯಾಗಿ ಹೇಳಿಲ್ಲ. ಯಾರು ಹೇಳ್ತೀರಿ? ಜಲಸಂಧಿ. ಯಾರು ಹೇಳ್ತೀರಿ? ಪುಸ್ತಕ ಹೇಳ್ಬೇಕು, ಬಂತನಿಗೆ ಹೇಳ್ಬೇಕು. ಬೇರೆ ನಿಮ್ಗೆ ಹೆಂಗೆ ಅರ್ಥ ಆಯ್ತು ಅಂತ ಗೊತ್ತಾಗಬೇಕು ನನಗೆ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಜಲರಾಶಿಗಳು ಸಂಧಿಸುವ ಸ್ಥಳವನ್ನ ನಾವು ಜಲಸಂಧಿ ಅಂತ ಕರಿತೀವಿ. ಭಾರತಕ್ಕಿರ್ತಕ್ಕಂಥ ಜಲಸಂಧಿ ಯಾವುದು? ಜಲಸಂಧಿ. ಮೈಸೂರು ಪಾಕ್ ಸಮುದ್ರ ಪಾಕ್ ಜಲಸಂಧಿ. ಯಾರು ಹೇಳ್ತೀರಿ? ಯಾರಾದ್ರೂ ಬಂದು ಹೇಳ್ಬೋದು, ಅದ್ರಾಗೇನು ಅವ್ರೇನು ಅಂತ ಏನಿಲ್ಲ. ಈಗ ಬೇರೆ ಅರ್ಥ ಮಾಡ್ತಾರೆ. ನಾನು ಹೇಳಿ ಕೇಳಿಸೋದಕ್ಕಿಂತ ನಿಮ್ಮ ಬಂದದ್ದು ಅರ್ಥ ಆಗಿದೆ ಅಂತ ಅಲ್ವೇನ್ರಾ? ಬರ್ಬೇಕು ಬೇಡ.
ಕೊಟ್ಟೆ ಎರಡಕ್ಕಿಂತ ಹೆಚ್ಚು ಸೇರುವ ಸಮುದ್ರಗಳು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸೇರುವ ಜಲರಾಶಿಗಳು ಸೇರುವ ಸ್ಥಳಗಳಿಗೆ ಹಾ ಜನಸಂಖ್ಯೆ ವೆರಿ ಗುಡ್. ಉದಾಹರಣೆ ಹಾ ಅದು ಕಚ್ ಕಾರ್ಯ ಅಲ್ಲಿ ನೋಡಿ ಪಾಕ್ ಜನಸಂಖ್ಯೆ ಎಲ್ಲಿ ತೋರ್ಸು ಪಾಕು ಇಲ್ಲಿ ಪಾಕ್ ಜಲಸಂಧಿ. ಅರ್ಥಾಯ್ತಾ? ಹೀಗೆ ನಾವು ಜಲರಾಶಿ ಬಗ್ಗೆ ನಾಳೆ ನಾವು ಸಾಗರ ತಳದ ಭೂಸ್ವರೂಪ ನೋಡಬೇಕು. ಇವು ನಾಳೆ ಕಾಲ ನೋಡ್ಬಿಟ್ಟಿದ್ದೀವಿ, ಸಾಗರ ನೋಡ್ಬಿಟ್ಟಿದ್ದೀವಿ, ಸಮುದ್ರ ನೋಡ್ಬಿಟ್ಟಿದ್ದೀವಿ. ಸಮುದ್ರ ನಾವು ನೋಡಕ್ ಬರೀ ಮ್ಯಾಲ ನೀರಿನ ಕಾಡುತ್ತೆ, ಅದು ಒಳಗೆ ಹೆಂಗಿದೆ ಭೂಸ್ವರೂಪ ಅಂತ ನಾವು ನಾಳೆ ನೋಡ್ಬೇಕು. ಅರ್ಥಾಯ್ತಾ? ಹೋಮ್ವರ್ಕ್ ಬರ್ತಾಳ್ರಿ. ಚಾಪ್ಟರ್ ಜಲಗೋಳ. ಕ್ವೆಶ್ಚನ್ ನಂಬರ್ 1. ಭೂಮಿಯ ಮೇಲೆ ಜಲಗೋಳದ ಹಂಚಿಕೆಯನ್ನು ತಿಳಿಸಿ. ಜಲಗೋಳದ ಹಂಚಿಕೆಯನ್ನು ತಿಳಿಸಿ. ಹಂಚಿಕೆ ಅಂದ್ರೆ ಎಷ್ಟು ಪರ್ಸೆಂಟ್ ಇದೆ, ಯಾವ್ಯಾವ ಸಾಗರಗಳು, 4 ದೊಡ್ಡ ಮಹಾ ಜಲರಾಶಿಗಳು ಅಂತ ನೋಡಿವಲ್ಲ, ಅವನು ಬರೀಬೇಕು. ಎರಡನೇ ಪ್ರಶ್ನೆ ಇವಕ್ಕೆ ಎಂದರೇನು ಉದಾಹರಣೆ ಕೊಡಿ. ನೋಡಿ, ಸಾಗರ ಎಂದರೇನು ಉದಾಹರಣೆ ಕೊಡಿ. ಬರ್ತಡ್ರಿ. ಸಮುದ್ರ ಎಂದರೇನು ಉದಾಹರಣೆ ಕೊಡಿ. ಕಾರಿ ಎಂದರೇನು ಉದಾಹರಣೆ ಕೊಡಿ. ಕೊಲ್ಲಿ ಎಂದರೇನು ಉದಾಹರಣೆ ಕೊಡಿ. ಜಲಸಂಧಿ ಎಂದರೇನು ಉದಾಹರಣೆ ಕೊಡಿ. ಆಮೇಲೆ ಭಾರತದ ನಕಾಶೆ ಬರೆದು ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿ. ಭಾರತದ ನಕಾಶೆ ಬರೆದು ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿ. ಒಂದೇ ಹಿಂದೂ ಮಹಾಸಾಗರ, ಸಾಗರಕ್ಕೆ ಹಿಂದೂ ಮಹಾಸಾಗರ. ಸಮುದ್ರಕ್ಕೆ ಅರಬ್ಬಿ ಸಮುದ್ರ, ಅರಬ್ಬಿ ಸಮುದ್ರ. ನೆಕ್ಸ್ಟ್ ಕಚ್ ಕಾರಿ, ಕಚ್ ಕಾರಿ. ಕಾರ್ಯ ಕೊಲ್ಲಿ, ಬಂಗಾಳ ಕೊಲ್ಲಿ, ಬಂಗಾಳ ಕೊಲ್ಲಿ. ಕೊಲ್ಲಿಗ ಪಾಕ್ ಜಲಸಂಧಿ, ಪಾಕ್ ಜಲಸಂಧಿ. ಇಷ್ಟು ನಾಳೆ ಮಾಡ್ಕೊಂತೀರಾ? ಆಗ್ಬೋದಾ? ಓಕೆ, ಥ್ಯಾಂಕ್ ಯು.